ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಸ್ ಡೈರೆಕ್ಟ್ ವಿಷಯಕ್ಕೆ ಬರೋಣ. ಸೊ ಕಲರ್ಸ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ನಮಗೆ ರಜತ್ ಮತ್ತು ನಮ್ಮ ಗೌತಮಿ ಅವರಿಬ್ಬರ ಮಧ್ಯೆ ಆಗಿರೋಂಥ ಒಂದು ಜಗಳದ ಬಗ್ಗೆ ತೋರಿಸಿರೋದು. ಸೊ ಏನೇನಾಯ್ತು ಎಲ್ಲನೂ ಕೂಡ ಕ್ಲಿಯರಾಗಿ ಮಾತಾಡೋಣ. ನಿಮ್ಗೆ ಗೊತ್ತಿರಲಿ ತ್ರಿವಿಕ್ರಮ್ ಕೂಡ ಒಂದು ಮಾತು ಹೇಳ್ತಾರೆ. ಮೇ ಬಿ ಆ ಮಾತಿಂದನೇ ಒಂದು ಜಗಳ ದೊಡ್ಡದಾಯಿತು ಅಂತ ನನ್ನ ಒಂದು ಒಪಿನಿಯನ್ನು. ಏನಕ್ಕೆ ಅಂತಂದರೆ ರಜತ್, ತ್ರಿವಿಕ್ರಮ್ ಮತ್ತು ನಮ್ಮ ಭವ್ಯ ಅವರು ಬಂದ 3 ಜನ ಕೂಡ ಅಂದರೆ ತುಂಬ ಕ್ಲೋಸ್ ಆಗಿದ್ದಾರೆ. ಏನೇ ಅಂತ ಬಂದರೂ ಕೂಡ ಸ್ವಲ್ಪ ತಮಾಷೆ ಮಾಡ್ಕೊಂಡು ಎಲ್ಲನೂ ಕೂಡ ಕ್ಲಿಯರಾಗಿ ಮಾತಾಡ್ತಾ ಇರ್ತಾರೆ ಅವರು. ಸೊ ಮೇ ಬಿ ಅಂದರೆ ಒಂದು ತಮಾಷೆ ಅರ್ಥದಲ್ಲಿ ತ್ರಿವಿಕ್ರಮ್ ಅವರು ರಜತ್ ಅವ್ರಿಗೆ ಹೇಳ್ತಾರೆ, ಅಂದರೆ ರಜತ್ ಅವ್ರು ಸೋಫಾ ಮೇಲೆ ಕೂತ್ಕೊಂಡಿರುವಂಥ ಟೈಮಲ್ಲಿ ನೀನು ಒಬ್ಬನೇ ಕೂತ್ಕೊಂಡಿರೋ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಅವರು ನಾನು ಬಂದು ಕೂತ್ಕೋಬೇಕಂತ ಅನಿಸ್ತಿದೆ ಅಂದ್ಬಿಟ್ಟು ನಾವು ಒಂದು ಮಾತು ಹೇಳ್ತಾರೆ. ಅಂದರೆ ಏನು ಗೊತ್ತಾ, ಅವ್ರ ಫೇಸ್ ತೋರಿಸಿದ್ರೆ ನೀವು ವಾಯ್ಸ್ ಕೇಳ್ಬೋದಲ್ಲಿ. ಬಟ್ ಅದರಿಂದ ಮೇ ಬಿ ಗೌತಮಿಗೆ ಸ್ವಲ್ಪ ಟ್ರಿಗರ್ ಆಯಿತು ಅನಿಸುತ್ತೆ. ಸೊ ಅದೇ ಕಾರಣಕ್ಕಾಗಿಯೇ ರಜತ್ ಅವ್ರ ಮೇಲ್ಗಡೆ ಸ್ವಲ್ಪ ಏರ್ ಹೋಗ್ತಾರೆ. ಮಾತಾಡೋಣ ಏನೈತೆ ಅಂತ ಕ್ಲಿಯರಾಗಿ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೂಡ ಹಾಕಿ ಮಾಡಿರ್ತೇನಂತೆ. ಸೊ ಇದ್ರೂ ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ ಬೇಕಾದ ಜಾಯ್ನ್ ಹಾಕೊಳ್ಳೋಕೆ, ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲನೇದಾಗಿ ಟೆಲಿಗ್ರಾಮ್ ಗ್ರೂಪಲ್ಲೇ ಬರೋದು. ಓಕೆ, ಸಿಕ್ಕಾಪಟ್ಟೆ ಚಳಿ ಅಂತೂ ಇದೆ. ಸೊ ನಮ್ಮೂರು ಬಂದು ಬ್ಯಾಂಗ್ಳೂರು, ಸಿಕ್ಕಾಪಟ್ಟೆ ಚಳಿ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಅಂದರೆ ನೀವೇನು ಅಂದರೆ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಿಮ್ಮೂರು ಯಾವುದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮೂರಲ್ಲಿ ಚಳಿ ಹೇಗಿದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಜವಾಗ್ಲೂ ಎದ್ದೇಳಕ್ಕಂತೂ ಆಗ್ತಿಲ್ಲ ಬೆಳಗ್ಗೆ ನನಗೆ. ಓಕೆ, ಇವಾಗ ಪ್ರೋಮೋ ವಿಷಯಕ್ಕೆ ಅಂತ ಬಂದಾಗ, ಸೊ ಟೋಟಲಾಗಿ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಫೋಟೋ ನೋಡ್ತಿರ್ಬೋದು. ಮನೆ ಒಂದು ರೀತಿ ಪೂರ್ತಿಯಾಗಿ ಸ್ವಲ್ಪ ಗಲೀಜು ಥರ ಮಾಡಿರ್ತಾರೆ. ಅಂದರೆ ಪೇಪರೆಲ್ಲ ಹಾಕ್ಬಿಟ್ಟು, ಅಂದರೆ ಒಂದು ಪಾರ್ಟಿ ಪೇಪರ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ. 60 ನಿಮಿಷದಲ್ಲಿ ಮನೆ ಕ್ಲೀನ್ ಮಾಡಬೇಕು ಅಂತ ಒಂದು ಆದೇಶ ಕೊಡ್ತಾರೆ ಬಿಗ್ ಬಾಸ್ ಅವರು. ಸೊ ಮನೆಯಲ್ಲಂತ ಎಲ್ಲ ಸ್ಪರ್ಧಿಗಳು ಕೂಡ ಅಂದರೆ ಏನು ಗಾರ್ಡನ್ ಏರಿಯಾ ಆಯಿತು, ಲಿವಿಂಗ್ ಏರಿಯಾ ಆಯಿತು, ಕಿಚನ್ ಎಲ್ಲರೂ ಕೂಡ ಅವರು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಮೇ ಬಿ ರಜತ್ ಅವರು ಕೂಡ ಸ್ಟಾರ್ಟಿಂಗ್ ಕ್ಲೀನ್ ಮಾಡ್ತಾಯಿದ್ರು ಅನಿಸುತ್ತೆ. ಬಟ್ ಸ್ವಲ್ಪ ಟೈಮ್ ಆದಮೇಲೆ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೋತಾರೆ ಅವರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಗೌತಮಿಯವರೇ ಫಸ್ಟ್ ಮೂವ್ ಮಾಡೋದು ಅಂತ ನನ್ನ ಒಂದು ಒಪಿನಿಯನು. ಅಂದರೆ ತ್ರಿವಿಕ್ರಮ್ ಅವರು ಒಂದು ಮಾತು ಹೇಳಿದ ಮೇಲೆ, ಅಂದರೆ ಏನಪ್ಪ ನೀನು ಒಬ್ಬನೇ ಕೂತ್ಕೊಂಡಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದ ಮೇಲೆ ಮೇ ಬಿ ಗೌತಮಿಯವರು ಸ್ವಲ್ಪ ಟ್ರಿಗರ್ ಆಗಿ ಅವರು, ಅಂದರೆ ಅವರಿಬ್ಬರ ಮಧ್ಯೆ ಸ್ವಲ್ಪ ಮಾತಿನ ಏನದು ಚಕಮಕಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮೊದಲನೇದು ಹೇಳೋದೇನಂತಂದರೆ, ಸುಮ್ಮನೆ ಕೂತ್ಕೊಂಡಿರೋದು ಓಕೆ, ಅಂದರೆ ಸುಮ್ಮನೆ ಕೂತ್ಕೊಂಡು ಹಣ್ಣು ತಿನ್ನೋದ್ರಲ್ಲಿ ನೀವು ಆರಾಮಾಗಿದ್ದಾರೆ ಏನೋ ಆ ರೀತಿ ಮಾತುಗಳು ಬರುತ್ತೆ. ಇಲ್ಲಿ ರಜಾದವ್ರು ಏನು ಹೇಳ್ತಾರೆ ಅಂದರೆ, ಹಣ್ಣನ್ನು ನೀವೇ ನಿಮ್ಮ ಮನೆಯಿಂದ ತಂದು ಕೊಟ್ಟಿಲ್ಲ ನನಗೆ, ಬಿಗ್ ಬಾಸ್ ಅವ್ರು ಕೊಟ್ಟರೆ ನಾನು ತಿಂತಾಯಿದ್ದೀನಿ ಅಂತ ಹೇಳ್ತಾರೆ. ಅದಾದಮೇಲೆ ಗಾಯ್ಸ್ ಅಂದರೆ ಗೊತ್ತಿಲ್ಲ, ಫಿಸಿಕಲಿ ಫಸ್ಟ್ ಮೂವ್ ಮಾಡಿದ್ದು ಬಂದು ಗೌತಮಿಯವರು. ಅಂದರೆ ಫಿಸಿಕಲ್ ಅಂದರೆ ಇವಾಗ ಅಂದರೆ ದಂಡಾತರ ಹೋಗ್ಬಿಟ್ಟು ಕೆನ್ನೆಗೆ ಹೊಡೆಯೋದು, ಅಂದರೆ ಅವ್ರ ತಲೆಗೆ ಹೊಡೆಯೋದು ಏನೂ ಮಾಡಿಲ್ಲ. ನೀವು ನೋಡಿದ್ರೆ ಫೋಟೋ ಕೂಡ ನೋಡ್ತೀವಿ, ಪಿಲ್ಲೋ ಹೋಗ್ಬಿಟ್ಟು ಎತ್ ಹಾಕ್ತಾರೆ. ಅವ್ರು ಕೂತಿರೋ ಸೋಫಾ ಮೇಲೆ ಹೋಗ್ಬಿಟ್ಟು ಪಿಲ್ಲೋ ಹಾಕ್ತಾರೆ ಅಲ್ಲಿ. ಗಾಯ್ಸ್ ನಿಮ್ಗೆ ಮೊದಲೇ ಗೊತ್ತಿದ್ರೆ ಧನರಾಜ್ ಅವರು ಜಸ್ಟ್ ಬಂದು ಅಂದರೆ ಅವ್ನಿಗೆ ಕೆನ್ನೆ ಮುಟ್ಟಿದ್ರು. ಅಂದರೆ ಅವ್ರೇನು ಗೊತ್ತಾ, ಒಂದು ರೀತಿ ಒಬ್ಬ ಹುಡುಗ ಆಗ್ಬಿಟ್ಟು ಕೆನ್ನೆ ಮುಟ್ಟಿದ್ಕೆ ಕೋಪ ಬಂತು ಅವ್ರಿಗೆ. ಇನ್ನು ಹುಡುಗಿ ಆಗ್ಬಿಟ್ಟು ಅದರಲ್ಲೂ ಕೂಡ ಗೌತಮಿಯರು ಅಂದರೆ ಮನೇಲಿರುವಂಥ ತುಂಬ ಸ್ಪರ್ಧಿಗಳಿಗೆ ಆಗಿ ಬರಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ಟೀಚರ್ ಅಂತ ಫ್ಯಾನ್ಸ್ಗಳಿಗೆ ಕೂಡ ಗೌತಮಿ ಅಂದರೆ ತುಂಬ ಇರಿಟೇಟ್ ಆಗುತ್ತೆ. ಅವ್ರು ಯಾವಾಗ ಪಾಸಿಟಿವ್ ನೀಡ್ಸ್ ಅಥವಾ ಏನಾದರೂ ಅಂತಾರೋ ಡೆಫಿನೆಟ್ಲಿ ಇಷ್ಟ ಆಗಲ್ಲ ತುಂಬ ಜನಗಳಿಗೆ ಅದು. ಅದರಲ್ಲೂ ಕೂಡ ತೊಗೊಂಡೋಗಿ ಪಿಲ್ಲೋ ಹಾಕ್ತಾರೆ ರಜತರ ಮೇಲ್ಗಡೆ ಅಂತ. ಸೊ ಡೆಫಿನೆಟ್ಲಿ ಕೋಪ ಬಂದಿರುತ್ತೆ ಅಲ್ಲಿ. ಗೈಸ್ ನಿಮ್ಮ ಪ್ರಕಾರ ಅಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ರೆ ಅಂದ್ಬಿಟ್ಟು. ಓಕೆ, ಸೊ ಪಿಲ್ಲೋ ಬಿಸಾಕಿದ್ಮೇಲೆ ನಿಮ್ಗೆ ರಜತ್ ಅವ್ರು ಅಂದರೆ ಗೊತ್ತು. ಅವರು ಅಂದರೆ ಇವಾಗ ಏನು ಗೊತ್ತಾ, ಯಾರು ಸುಮ್ಮನೆ ಇದ್ರೇ ಬಿಡಲ್ಲ ಅವ್ರಿಗೆ. ಇನ್ನು ಅದರಲ್ಲಿ ಇವರೇ ಫಸ್ಟ್ ಮೂವ್ ಮಾಡಿ ಪಿಲ್ಲೋ ಬಿಸಾಕಿದ್ದಾರೆ ಅಂತಂದರೆ ಸೊ ಡೆಫಿನೆಟ್ಲಿ ಜಗಳ ಅಂತೂ ಕಂಟಿನ್ಯೂ ಆಗುತ್ತೆ ಅಲ್ಲಿ. ಸೊ ಅಂದರೆ ಏನು ಗೊತ್ತಾ, ಗೌತಮಿಯವ್ರ ತಲೆಯಲ್ಲಿ ಬಂದಿರ್ಬೋದು ಮೇ ಬಿ. ಅಂದರೆ ಧನರಾಜ್ ಅವರು ಯಾವಾಗ ಒಂದು ಜಗಳ ಮಾಡ್ಕೋತಾರೋ ರಜತರ ಜೊತೆಗೆ ಅಂದರೆ ಹೋದ ವಾರದಲ್ಲಿ, ಅದಾದಮೇಲೆ ನೋಡಿದ್ರೆ ನೀವು ನಾಮಿನೇಷನ್ ಮೊದಲೇ ಸೇಫ್ ಆಗಿಬಿಡ್ತಾರೆ ಅವರು. ಅಂದರೆ ಇನ್ಫ್ಯಾಕ್ಟ್ ಬಾಟಮ್ 3ಯಲ್ಲೂ ಕೂಡ ಬರಲ್ಲ. ಬಾಟಮ್ 3 ಬಂದು ಮೋಕ್ಷಿತಾ, ಶಿಶಿರ್ ಅವರು ಮತ್ತು ಐಶ್ವರ್ಯ ಅವರು 3 ಜನ ಇರ್ತಾರೆ. ಅದು ಐಶ್ವರ್ಯ ಅವರಲ್ಲ, ಇವರು ನಮ್ಮ ಭಯಪಡೋರು ಇರ್ತಾರೆ. ಸೊ ಬಾಟಮ್ 3ಯಲ್ಲೂ ಕೂಡ ಧನರಾಜ್ ಅವರು ಬರೋಲ್ಲ. ಅಂದರೆ ಆ ಒಂದು ಜಗಳ ಆದಮೇಲೆ ಸೊ ಮೇ ಬಿ ಗೌತಮ್ ಅವ್ರ ತಲೆಯಲ್ಲಿ ಬಂದಿರ್ಬೋದು, ನಾನು ಕೂಡ ಜಗಳ ಮಾಡಿಕೊಂಡ್ರೆ ಯಾರಪ್ಪ ನಮ್ಮ ರಜತ್ ಅವ್ರ ಜೊತೆಗೆ. ಸೊ ಡೆಫಿನೆಟ್ಲಿ ನಾನು ಕೂಡ ಮೊದಲೇ ಸೇಫ್ ಆಗ್ತೀನಿ. ಅಂದರೆ ಏನಪ್ಪ, ನಾಮಿನೇಷನ್ ಪ್ರಕ್ರಿಯೆ ಸ್ವಲ್ಪ ದೂರ ಉಳ್ಕೊಳ್ಳೋಂಗೆ ಆಗುತ್ತೆ. ಬಾಟಮ್ 3 ಬರೋಕ್ಕಾಗಲ್ಲ ಅಂತಂದ್ಬಿಟ್ಟು ಮೇ ಬಿ ತಲೆಯಲ್ಲಿ ಬಂದಿರ್ಬೋದು. ಅದೇ ಕಾರಣಕ್ಕಾಗಿಯೇ ಸೊ ಜಗಳ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ನನ್ನ ಒಂದು ಒಪಿನಿಯನ್ನು. ಗೈಸ್ ನಿಮ್ಗೆ ಏನು ಅನ್ನಿಸ್ತು ಅಂದರೆ, ರಜತ್ ಮತ್ತು ಗೌತಮ್ ಅವರಿಬ್ಬರು ಜಗಳ ಅಂತ ಬಂದಾಗ ಯಾರು ಸರಿ ಯಾರು ತಪ್ಪು ಅಂತ ಅನ್ನಿಸ್ತು. ಅಂದರೆ ತುಂಬ ಜನ ಏನು ಗೊತ್ತಾ, ನಾನು ಕಮೆಂಟ್ ಬಾಕ್ಸಲ್ಲಿ ಕೂಡ ನೋಡ್ತಿದ್ದೆ, ಕಲಸ್ಕೊಂಡವ್ರು ಹಾಕಿರೋ ಅಂದರೆ ಆ ಒಂದು ಪ್ರೋಮೋದ ಕಮೆಂಟ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಗೌತಮಿಯವ್ರ ನಿಜವಾದ ಮುಖ ಇವಾಗ ಹೊರಗಡೆ ಬರ್ತಾ ಇದೆ. ಅಂದರೆ ಇವಾಗ ಫಿನಾಲೆ ವಾರ ಹತ್ತಿರ ಬರ್ತಾ ಇರೋಂಗೆ. ನಿಮ್ಗೆ ಗೊತ್ತಿರೋಷ್ಟಪ್ಪ ಇನ್ನೊಂದು 3-4 ವೀಕ್ಸ್ ಇದೆ. ಸೊ ಮೇ ಬಿ ಅಷ್ಟು ಇನ್ನೊಂದು 2 ವಾರಗಳು ಎಕ್ಸ್ಟೆಂಡ್ ಆಗ್ಬೋದು, ಅಥವಾ ಇನ್ನೊಂದು 5-6 ವಾರಗಳು ಮಿಕ್ಕಿದೆ ಮನೆಯಲ್ಲಿ. ಸೊ ಇವಾಗ ಬಿಗ್ ಬಾಸ್ ಹತ್ತಿರ ಬರ್ತಾ ಇರೋದ್ರಿಂದ ಸೊ ಅವರ ಒಂದು ನಿಜವಾದ ಮುಖವಾಡ ಈಚೆ ಬರ್ತಾ ಇದೆ. ಅವರ ಪಾಸಿಟಿವ್ನೆಸ್ ಈಚೆ ಹೋಗ್ಬಿಟ್ಟು ಸೊ ಒಂದು ನೆಗೆಟಿವಿಟಿ ಏನಿತ್ತಲ್ಲ ಅವ್ರದ್ದು ತಲೆಯಲ್ಲಿದ್ದಂಥ ನೆಗೆಟಿವಿಟಿ ಈಚೆ ಬರ್ತಾ ಇದೆ ಅಂತ ತುಂಬ ಜನ ಹೇಳ್ತಿದ್ದಾರೆ. ಸೊ ನಿಮಗೂ ಅದೇ ರೀತಿ ಅನಿಸುತ್ತೆ ಅಂದರೆ ಗೌತಮಿಯವ್ರ ನಿಜವಾದ ಒಂದು ಮುಖವಾಡ ಈಚೆ ಬರ್ತಿದೆ ಅಂತ ನಿಮಗೆ ಅನಿಸ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಾದಮೇಲೆ ತುಂಬ ಏನು ಗೊತ್ತಾ, ಒಂದು ರೀತಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಗಳು ಬರುತ್ತೆ ಅಲ್ಲಿ. ರಜತ್ ಅವ್ರು ಕೂಡ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, 12 ವಾರಗಳ ಕಾಲ ನೀನು ಬಕೆಟ್ ಇಟ್ಕೊಂಡೇ ಬಂದುಬಿಟ್ಟೆ ಅಂತ. ಅದು ಯಾರಿಗಂತ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಮಂಜು ಅವ್ರಿಗೆ ಅವರು ಆ ಒಂದು ಮಾತನ್ನ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಮಂಜು ಅವರು ಕೂಡ ನೀವು ಅಂದರೆ ಈ ಫೋಟೋ ನೋಡ್ತಾ ಇದ್ದರೆ ಅವರು ಕೂಡ ಏನು ಗೊತ್ತಾ, ಒಂಥರ ಜಗಳ ಮಾಡೋದ್ರ ಮುಂದೆ ಬರ್ತಾರೆ. ಬಟ್ ಅವ್ರೇನು ಮಾತಾಡಿದ್ರೆ ಅಂದ್ಬಿಟ್ಟು ನಮಗೆ ಪ್ರೋಮೋದಲ್ಲಿ ತೋರಿಸಿಲ್ಲ ಅಲ್ಲಿ. ಸೊ ಅವ್ರ ಮಧ್ಯೆನೂ ಕೂಡ ಮೇ ಜಗಳ ಆಗಿರುತ್ತೆ ಅಲ್ಲಿ. ನೋಡಬೇಕು ಗುರು. ಅಂದರೆ ನಾನಂತೂ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾಯಿದ್ದೆ ಗೌತಮಿ ಮತ್ತು ರಜತ್ ಅವ್ರಿಬ್ಬರ ಮಧ್ಯೆ ಒಂದು ಜಗಳ ಆಗಲಿ ಅಂತ. ಯಾಕಂದರೆ ಗೌತಮಿಯವರು ಅವ್ರು ಏನೇ ಬಂದರೂ ಕೂಡ ಅವ್ರು ಯಾವ ರೀತಿ ಮಾತಾಡ್ತಾರೆ ನಿಮ್ಗೆ ಗೊತ್ತಿರ್ಬೋದು. ಅಂದರೆ ಅವ್ರು ಜಸ್ಟ್ ಮಾತಾಡ್ತಿದ್ದಾರೆ ಅಂತಂದರೆ ಅವ್ರು ಅಪೋಸಿಟ್ ಜಗಳ ಮಾಡ್ತಿರೋ ಉರ್ದು ಬಿಟ್ಟಿರುತ್ತೆ ಅಲ್ಲಿ. ಅವರು ಮೆತ್ತಿಗೆ
ಹಂಗಲ್ಲ ಹಿಂಗೆ ಅಂತ ಎಲ್ಲ ಏನಾದರೂ ಅಂತ ಇದ್ರೆ ನಿಜವಾಗ್ಲೂ ಕೋಪ ಬರುತ್ತೆ. ಅದರಲ್ಲಿ ನಮ್ಮ ರಜತ್ ಬುಜ್ಜಿ ಅವ್ರು ಏನಿದ್ದಾರೆ ಅವ್ರು ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅದರಲ್ಲಿ ಎತ್ತಿ ಕೊಡ್ತಾ ಇರ್ತಾರೆ ಹಂಗೆ ಜಗಳ ಮಾಡಿಕೊಂಡು. ಸೊ ನನಗೆ ಸಖತ್ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಜಗಳ ಏನಾಗಿರುತ್ತೆ ಅಂದ್ಬಿಟ್ಟು. ಸೊ ಅದಾದಮೇಲೆ ಅದೇ ಗೌತಮಿಯವರು ಮಂಜು ಅವ್ರ ಜೊತೆಗೆ ಅಂದರೆ ಗೌತಮಿಯವರು ಬಂದು ಮಂಜೂರು ಪಗಾರ ಹಿಡ್ಕೊಂಡು ಬಂದರು ಅಂತ ರಜತ್ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಈಗ ನಿಮಗೂ ಕೂಡ ಆ ರೀತಿ ಅನಿಸುತ್ತಾ? ಅಂದರೆ ಗೌತಮಿಯವರು ಅಂದರೆ ಇಲ್ಲಿವರೆಗೆ ಏನು ಬಂದಿದ್ದಾರೆ 12 ವಾರ 13 ವಾರದವ್ರಿಗೆ ಏನು ಬಂದಿದ್ದಾರೆ ಮಂಜೂರು ಬಕೆಟ್ ಹಿಡ್ಕೊಂಡು ಬಂದರೆ ಅಥವಾ ಅವರು ಅಂದರೆ ಅವ್ರ ಬಂದು ಓನಾಗಿ ಆಟ ಹಿಡ್ಕೊಂಡು ಬಂದಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ನಮಗೆ ಅಲ್ಲಿ ತೋರಿಸಿರೋ ಪ್ರಕಾರ ನೀವು ನೋಡಿದ್ರೆ ಮಂಜು ಅವ್ರನ್ನ ಅವ್ರು ಇವಾಗ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಅಂದರೆ ಇವಾಗ ರೀಸೆಂಟಾಗಿ ಇವಾಗ ಒಂದು 2-3 ವಾರಗಳಿಂದ ಅವ್ರು ಯಾವಾಗ ಕ್ಯಾಪ್ಟನ್ ಹತ್ರ ಅವಾಗಿಂದ. ಸೊ ಗೊತ್ತಿಲ್ಲ ಏನಾಗುತ್ತೋ ನೋಡಬೇಕು. ಬಟ್ ನನ್ನ ಪ್ರಕಾರ ಗೌತಮ್ ತಪ್ಪು ಇದರಲ್ಲಿ. ಅಂದರೆ ಏನು ಗೊತ್ತಾ, ಕ್ಯಾಪ್ಟನ್ ಆದಂಥ ಗೋಲ್ಡ್ ಸುರೇಶ್ ಅವರು ಕೂಡ ಇದ್ದಿಲ್ಲ ಈ ವಾರದಲ್ಲಿ. ಅವ್ರೇನಾದರೂ ಕ್ಯಾಪ್ಟನ್ ಆದವರು ಇದ್ದಿದ್ದರೆ ನೀವು ಪ್ರೊಮೋದಲ್ಲಿ ಕೂಡ ನೋಡಿದ್ರೆ ನಮ್ಮ ಕ್ಯಾಪ್ಟನ್ ಸುರೇಶ್ ಅವರಲ್ಲಿ ಕೂಡ ಕಾಣಿಸ್ತಾ ಇಲ್ಲ. ಸೊ ನಿಮಗೆ ಕ್ಯಾಪ್ಟನ್ ಇಲ್ದಿರೋ ಕಾರಣನೇ ನಮ್ಮ ಯಾರಪ್ಪ ರಜತ್ ಅವ್ರು ಹೋಗ್ಬಿಟ್ಟು ಕೂತ್ಕೊಂಡ್ರು ಅಂತ ನನ್ನ ಒಂದು ಒಪಿನಿಯನ್. ಕ್ಯಾಪ್ಟನ್ ಇದ್ದರೆ ಸೊ ಡೆಫಿನೆಟ್ಲಿ ಅವರೇ ಅಂದರೆ ಅವರು ಮುಂದೆ ನಿಲ್ಲಿಸ್ಬಿಟ್ಟು ಎಲ್ಲರೂ ಕೂಡ ಒಂದು ಕೆಲಸ ಮಾಡಿಸ್ತಾಯಿದ್ರು. ನೋಡೋಣ, ತ್ರಿವಿಕ್ರಮರದ್ದು ಕೂಡ ಒಂದು ಮಾತು ಬರುತ್ತೆ ಅಲ್ಲಿ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ಗಾಯ್ಸ್. ಅದಾದಮೇಲೆ ಅಂದರೆ ನೀನೇ ಆದಂಥ ಶಿಶಿರವ್ರ ಒಂದು ಎಲಿಮಿನೇಷನು ಗಾಯ್ಸ್ ನಿಮ್ಗೆ ಅನ್ಸುತ್ತೆ ಅಂದರೆ ಬಿಗ್ ಬಾಸ್ ಅವ್ರು ಬಂದು ಓಟ್ಸ್ಗಳ ಪ್ರಕಾರ ಎಲಿಮಿನೇಷನ್ ಮಾಡ್ತಾ ಇದ್ದಾರೆ ಅಂತ? ನನಗಂತೂ ಅನಿಸಿಲ್ಲ. ಡೆಫಿನೆಟ್ಲಿ ಓಟ್ಸ್ಗಳು ಶಿಶಿರವ್ರಿಗೆ ಜಾಸ್ತಿ ಬಿದ್ದಿರುತ್ತೆ. ಧನ್ರಾಜ್ ಕಂಪೇರ್ ಮಾಡಿಕೊಂಡ್ರೆ, ಭವ್ಯ ಗೌಡ ಮತ್ತು ಚೈತ್ರ ಮತ್ತು ರಜತ್ ಕಂಪೇರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಶಿಶಿರವ್ರಿಗೆ ಜಾಸ್ತಿ ಬಿದ್ದಿರುತ್ತೆ ಓಟ್ಸ್ಗಳಲ್ಲಿ. ಬಟ್ ಅಂದರೆ ನನಗೊಂದು ಬೇಜಾರಾಗಿದೆ ಏನು ಗೊತ್ತಾ, ಭವ್ಯ ಗೌಡರು ಕೂಡ ಅಂದರೆ ಏನು ಗೊತ್ತಾ, ಒಂದು ರೀತಿ ಒಂದು ತಕ್ಕ ಮಟ್ಟಿಗೆ ಒಳ್ಳೆ ಫ್ಯಾನ್ಸ್ಗಳಿದ್ದಾರೆ. ಯಾಕಂದರೆ ತ್ರಿವಿಕ್ರಮರ ಜೊತೆಗೆ ಅವ್ರು ಯಾವಾಗ ಇರೋ ಕಾರಣ. ಸೊ ತ್ರಿವಿಕ್ರಮ ಫ್ಯಾನ್ಸ್ ಕೂಡ ಭವ್ಯ ಅವರು ಕೂಡ ವೋಟ್ ಮಾಡಿರ್ತಾರೆ ಅಲ್ಲಿ. ಬಟ್ ಇಲ್ಲಿ ನೋಡಿದ್ರೆ ಭವ್ಯ ಶಿಶಿರ್ ಇಬ್ಬರು ಕೂಡ ಬಾಟಮ್ ಟು ಇದ್ದು ನನಗೆ ನಿಜವಾಗ್ಲೂ ಸರ್ಪ್ರೈಸಿಂಗ್ ಅನ್ನಿಸ್ತು. ಮೇ ಬಿ ಚೈತ್ರ, ಧನ್ರಾಜ್ ಮತ್ತು ರಜತ್ ಆ ಮೂರು ಜನ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಜನ ಡೆಫಿನೆಟ್ಲಿ ಬಾಟಮ್ ಟು ಅಲ್ಲಿ ಬರ್ತಾರೆ ಅಂತಲೇ ಅಂದ್ಕೊಂಡಿದ್ದೆ ನಾನು. ಬಟ್ ಓಟ್ಸ್ಗಳ ಮೇಲೆ ನಿಜವಾಗ್ಲೂ ಸೇಫ್ ಮಾಡ್ತಿಲ್ಲ. ಅಂದರೆ ಏನು ಸೇವ್ ಮಾಡಿ ಮನೆಯೊಳಗಡೆ ಇಟ್ಕೋತಿಲ್ಲ. ಎಲಿಮಿನೇಷನ್ ಪ್ರೊಸೆಸ್ನ ಕೂಡ ಓಟ್ಗಳ ಮೇಲೆ ಮಾಡ್ತಿಲ್ಲ ಅಂತ ನನ್ನೊಂದು ಒಪಿನಿಯನು. ಬಟ್ ಅಂದರೆ ಇನ್ನೊಂದು ಏನು ಗೊತ್ತಾ, ಇದರಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಅಭಿಪ್ರಾಯ ಏನೂ ಕೂಡ ಇರಲ್ಲ ಅಲ್ಲಿ. ಆದರೆ ಬಿಗ್ ಬಾಸ್ ಟೀಮ್ ಅವ್ರು ಯಾರು ಎಲಿಮಿನೇಟ್ ಅಂತ ಹೇಳ್ತಾರೋ ಅವ್ರ ಮಧ್ಯೆ ಇವ್ರು ಜಸ್ಟ್ ಎಲಿಮಿನೇಟ್ ಮಾಡಿ ಈಚೆ ಕರೀತಾರೆ ಅಷ್ಟೇ. ಸೊ ಬಿಗ್ ಬಾಸ್ ಟೀಮ್ ಅವ್ರು ಮಾಡ್ತಿರೋ ಗಿಮಿಕ್ಕಿದು ಕಿಚ್ಚ ಸುದೀಪ್ ಅವ್ರದ್ದು ಯಾವುದೇ ರೀತಿ ಅಂತ ಒಂದು ತಪ್ಪಿಲ್ಲ ಅದರಲ್ಲಿ ಅಂತ ನನ್ನ ಒಂದು ಒಪಿನಿಯನು. ಸಾಧಾರಣ ನಿಮ್ಗೆ ಏನು ಅನಿಸುತ್ತೆ? ಸೊ ರಜತ್ ಗೌತಮ್ ಇಲ್ಲಿ ತಪ್ಪು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಈ ಒಂದು ಸೀಸನಲ್ಲಿ ಏನಿದೆ ನೀವು ಫಸ್ಟ್ ಡೇ ಅಂತ ನೋಡ್ಕೊಂಬಂದರೆ ಹನುಮಂತ ರಜತ್ ಅವರು ಕೂಡ ತುಂಬ ಜನಗಳು ಇಷ್ಟ ಆಗಿರ್ತಾರೆ ಆಲ್ರೆಡಿ. ಸೊ ನೀವು ಫಸ್ಟ್ ಡೇ ಅಂತ ಕೂಡ ಕನ್ಸಿಡರ್ ಮಾಡ್ಕೊಳ್ಳಿ. ಬಂದಿರೋ ಎಲ್ಲ ಸ್ಪರ್ಧಿಗಳು ಕೂಡ ತಲೆಯಲ್ಲಿ ಇಟ್ಕೊಂಡು. ಸೊ ನಿಮ್ಮ ಪ್ರಕಾರ ಅಂದರೆ ನಿಮಗೆ ಜಾಸ್ತಿ ಇಷ್ಟ ಆಗಿರುವಂಥ ಒಬ್ಬ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಅದೇ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಚಳಿ ಅಂತೂ ಕೂಡ ಸಿಕ್ಕಾಪಟ್ಟೆ ಇದೆ. ಸೊ ಅಂದರೆ ನಿಮ್ಮ ಊರು ಯಾವುದು, ಅಂದರೆ ನಿಮ್ಮೂರಲ್ಲಿ ಚಳಿ ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ ಅಂತ ನಿಮ್ಮ ಒಂದು ಕಮೆಂಟ್ಗೆ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.